ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಮಧ್ಯಾಹ್ನ 3:30 ಆಗಿದೆ. ನಾನು ಈಗ 3:30ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಬೆಳಗ್ಗೆ ತಿಂಡಿ ಏನು ಮಾಡಿದ್ದೆ ಅಂದರೆ ಅನ್ನ ಮುದ್ದೆ ಸಾರು. ಇವಾಗ ಮಧ್ಯಾಹ್ನ 3:30 ಆಗೈತೆ ಟೈಮು. ನಂದು ಸ್ನಾನ ಎಲ್ಲ ಆಯಿತು. ಮತ್ತು ನೋಡಿ ಅಲ್ಲಿ ಪೂಜೆನೂ ಸಹ ಮಾಡಿದ್ದೀನಿ. ದೀಪ ಇನ್ನೂ ಉರಿತಾ ಇದೆ. ಜಸ್ಟ್ ಈಗ ದೀಪ ಕತ್ತೆ. ಇವಾಗ ತಾನೇ ಸ್ನಾನ ಮಾಡ್ಕೊಂಬಂದೆ. ನೋಡಿ ದೀಪ ಇನ್ನೂ ಉರಿತಾ ಇದೆ. ಫ್ರೆಂಡ್ಸ್, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮತ್ತು ಹಾಗೆ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಗುರುವಾರ. ಇವತ್ತು 3:30 ಮಧ್ಯಾಹ್ನ 3:30 ಆಗೈತೆ. ಮತ್ತು ಇವಾಗ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಫಸ್ಟೆಲ್ಲ ನಮ್ಮ ರೂಮಿಗೆ ಬಂದಾಗ ಫುಲ್ಲು ಬೆಳಕಿರೋದು ನೋಡಿ. ಇವಾಗ ಕೊಡಕೆ ಒಳಗಿಂದನೇ ರೂಮ್ ಒಳಗಿಂದನೇ ಆಚೆ ಕೊಡಕೆ ನೋಡ್ಬೋದು. ಕೊಡಕೆ ಯಾವ ರೀತಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನೆನ್ನೆ ಫುಲ್ಲು ಕತ್ಲೆ ಆಗಿತ್ತು. ಕೆಲಸ ಮುಗ್ದಾಗಲೇ ಟೈಮು 8:30 ಆಗಿತ್ತು ನೈಟು. ಲೇಬರ್ಸ್ಗಳು ಹೋದಾಗಲೇ 8:30 ಆಗಿತ್ತು. ಹಾಗಾಗಿ ನಾನು ಕತ್ಲೆಯಲ್ಲಿ ನಿಮಗೆ ಕೊಡಕೆ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಅದು ಜಾಸ್ತಿ ವಿಡಿಯೋನೂ ಮಾಡಿರಲಿಲ್ಲ. ನಮ್ಮದು ಮೊದಲಿದ್ದಿದ್ದು ಕೊಡಕೆ ನೋಡಿ, ಇದೇನೆ, ಇಲ್ಲಿದೆಯಲ್ಲ ಇದೇನೆ ನೋಡಿ. ಅಲ್ಲಂತೂ ಫುಲ್ಲು ಗೊಜ್ಜೆ ರೊಂಡೆ ಟಾರ್ಪಲ್ ಬಿಟ್ಟಿದ್ದು. ಫುಲ್ಲು ಮೇಲೆ ಮಳೆ ಬಂದರೆ ಮೇಲ್ಗಡೆಯಿಂದ ಫುಲ್ಲು ನೀರು ಬರೋದು ನೋಡಿ. ಫುಲ್ಲು ರೊಂಡೆ ನೋಡಿ ಹೆಂಗಿದೆ ಅಂತ ನೋಡಿ. ನನಗಂತೂ ಅದರೊಳಗೆ ಕಾಲಿಕ್ಕಕ್ಕೆ ಬೇಜಾರಾಗೋದು. ನಿಜವಾಗ್ಲೂ ಎಷ್ಟೊತ್ತಿಗೆ ನಾವು ಕೊಡಕೆ ರೆಡಿ ಮಾಡಿಸ್ತೀವಿ ಅಂತ ಅನಿಸ್ಬಿಟ್ಟಿತ್ತು. ಈಗ ತಾನೇ ಮನೆಯೆಲ್ಲ ರೆಡಿ ಮಾಡಿಸಿದ್ದು. ಮುಂದ್ಗಡೆ ಕಾಂಪೌಂಡ್ ಅಂತೆ, ಕಾಂಪೌಂಡಿಗೆ ಕಬ್ಬಣ ಅಂತೆ. ಫುಲ್ಲು ಆವಾಗಲೇ ಫುಲ್ಲು ದುಡ್ಡು ಸ್ವಲ್ಪ ಇದಾಗಿತ್ತು. ಇವಾಗ ಮತ್ತೆ ಯಾವಾಗ ರೆಡಿ ಮಾಡಿಸೋದು ಅಂತ ಅಂದ್ಕೊಂಡಿದ್ದು. ಆದ್ರೂ ದೇವರ ಆಶೀರ್ವಾದ ನೋಡಿ, ರೆಡಿಯಾಗೇ ಬಿಟ್ಟು. ನಾನು ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ, ಫ್ರಂಟ್ ಕ್ಯಾಮ್ರದಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ ನೋಡಿ. ಫ್ರೆಂಡ್ಸ್, ದೇವರ ಆಶೀರ್ವಾದ ಇದ್ದರೆ ಯಾವ ಕೆಲಸನೂ ಅಸಾಧ್ಯ ಅನ್ನೋದು ಇವಾಗ ಗೊತ್ತಾಗುತ್ತೆ. ನಾನು ಕೆಳಗಡೆ ಎಲ್ಲ ಇವತ್ತು ಬೊಗಡ ಸಾರಿಸಿದೆ. ಕೆಳಗಡೆಗೆ ನಾವು ಇನ್ನೂ ಬ್ರೆಡ್ ಹಾಕಿಲ್ಲ. ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ದೋ. ಕೆಳಗಡೆ ಎಲ್ಲ ಇವತ್ತು ಬೊಗಡ ಎಲ್ಲನೂ ಸಗಣಿ ಕಲಿಸ್ಕೊಂಡು ಬೊಗಡ ಎಲ್ಲ ಸಾರಿಸಿದೆ. ಅದಕ್ಕೆ ಸ್ವಲ್ಪ ಹಸಿ ಹಸಿ ಇದೆ ನೋಡಿ. ಮೇಲ್ಗಡೆ ಎಲ್ಲ ಫುಲ್ಲು ಸೀಟು. ಮತ್ತು ಈ ಸೈಡು ಇಲ್ಲಿ ಏನಕ್ಕೆ ಈ ಥರ ಮಾಡಿಸಿದ್ದೀವಿ ಅಂದರೆ, ಇಲ್ಲಿ ಕೋಳಿಗಳು ಕುತ್ಕೊಳ್ಳೋಕೆ ಇಲ್ಲಿ ಕಬ್ಬಣಗಳು ಕೊಡಿಸ್ಬಿಟ್ಟು 1 ಮತ್ತು 2 3 4 ಕಬ್ಬಣ ಕೊಡಿಸ್ಬಿಟ್ಟು ಮಾಡಿಸಿದ್ದೀವಿ. ಇದು ಕೋಳಿ ಕುತ್ಕೊಳ್ಳೋಕ್ಕೆ ಪ್ಲೇಸ್ ಇದು. ಮತ್ತು ಈ ಕಡೆನೂ ಅಷ್ಟೇ, ಈ ಕಡೆನೂ ಆ ಸೈಡ್ ಕೋಳಿ ಕುತ್ಕೋಬೋದು. ನೋಡಿ ಇವಾಗ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಅದೇನೇ ಹೇಳ್ತಾರಲ್ಲ ಫ್ರೆಂಡ್, ದೇವರ ಆಶೀರ್ವಾದ ಇದ್ದರೆ ಎಷ್ಟೊತ್ತು ಅಂತ ಅಂದ್ಬಿಟ್ಟು ಯಾವುದೇ ಕೆಲಸ ನಾವು ಮಾಡಬೇಕು ಅಂದರೆ ದೇವರ ಆಶೀರ್ವಾದ ಫಸ್ಟು ಇರಬೇಕು. ಯಾರು ಏನೇ ನಮ್ಮನ್ನು ಕೀಳಾಗಿ ಕಂಡ್ರೂ, ನಮ್ಮನ್ನು ದ್ವೇಷ ಮಾಡಿದ್ರೂ ದೇವರೊಬ್ಬ ಕಂಡುಬಿಟ್ರೆ ಎಲ್ಲವೂ ಸಹ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಮನೆ ಕ್ಲೀನ್ ಮಾಡಿಸ್ತೋ. ಮನೆ ಕ್ಲೀನ್ ಮಾಡಿಸಿದ್ಮೇಲೆ ಅದರದ್ದೇ ಇನ್ನೂ ಸ್ವಲ್ಪ ಸಾಲ ಇತ್ತು. ಅದನ್ನ ಹೆಂಗೋ ಕ್ಲಿಯರ್ ಮಾಡಿಕೊಂಡು ಸದ್ಯಕ್ಕೆ ಕೊಡಕೆ ಅನ್ನೋದೊಂದು ರೆಡಿ ಮಾಡಿಸ್ಕೊಂಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನಾನಂತೂ ಇವಾಗಲೇ ಮಾಡಿಸಲ್ಲ ಸದ್ಯಕ್ಕೆ ಅಂದ್ಕೊಂಡಿದ್ದೆ. ಪಾಪ ಅವನು ಸಹ ದನ ಆಡು ಹೊಸ ಮೇಕೆಗಳೆಲ್ಲ ನಮ್ಮಂಗೆ ಅಲ್ವಾ. ಅವನು ಸಹ ಮಲ್ಕೊಳ್ಳೋಕೆ ಪ್ಲೇಸ್ ಇರಲಿಲ್ಲ ಅವಕ್ಕೆ. ಹೆಂಗೋ ಸದ್ಯ ರೆಡಿ ಆಯಿತು. ತುಂಬಾ ಖುಷಿ ಆಗ್ತೈತೆ. ಏನೋ ಒಟ್ನಲ್ಲಿ ದೇವರ ಆಶೀರ್ವಾದ ನಮ್ಮೇಲೆ ಸ್ವಲ್ಪನಾರು ಐತೆ ಅಂತ ಅನ್ನಿಸ್ಬಿಡ್ತು. ಯಾವುದೇ ಒಂದು ಕಾರ್ಯ ಮಾಡ್ತೀನಿ ಅಂದ್ರೂ ಅದು ಮುಂದೆ ಹೋಗ್ತಾ ಇರುತ್ತೆ. ದೇವರು ಆಶೀರ್ವಾದ ಅನ್ನೋದು ನಮ್ಮ ಮೇಲಿದ್ದರೆ ಏನು ವರ್ಷಕ್ಕಾಗೋ ಕೆಲಸ ಒಂದೇ ದಿನಕ್ಕಾಗುತ್ತೆ ಅನ್ನೋದಕ್ಕೆ ಇದೇನೇ ಕಾರಣ. ನನಗಂತೂ ತುಂಬಾ ಖುಷಿ ಆಗ್ತೈತೆ. ಮತ್ತು ಇವತ್ತು
ಹಸುಗಳನ್ನೆಲ್ಲ ಕದ ಹಾಕೊಂಡ್ಬಿಡೋಣ ಫಸ್ಟು, ಯಾಕೆಂದರೆ ಕದ ತೆಗ್ದುಬಿಟ್ರೆ ಹಾವು ಏನಾದರೂ ಹೊಡ್ಕೊಂಡು ಒಳಗೆ ಹೋಗ್ಬಿಡ್ತವೆ. ಇವಾಗ ಹಸುಗಳನ್ನ ಇವತ್ತು ಇಲ್ಲೇ ಮನೆ ಹತ್ರನೇ ಕಟ್ಟಿದ್ದೆ. ಮನೆ ಹತ್ರ ಅಂದರೆ ಇಲ್ಲೇ ಹೊಲದೊಳಗೆ ಕಟ್ಟಿದ್ದೆ. ಮೇಯ್ತಾ ಇದ್ದೋ ನೋಡಿ, ಕಾಣಿಸ್ತಿದೆಯಲ್ಲಿ ಕಟ್ಟಿದ್ದು. ಆಡುಗಳನ್ನ ಸ್ವಲ್ಪ ಹೊತ್ತು ಮೇಯ್ಸೋದಕ್ಕೆ ಬಿಡಬೇಕು. ಈಗ ಹಸುಗಳನ್ನ ಇನ್ನೊಂದು ಕಟ್ಬಿಟ್ಟು ಆಮೇಲೆ ಆಡನ್ನ ಸ್ವಲ್ಪ ಹೊತ್ತು ಮೇಯ್ಸೋದಕ್ಕೆ ಬಿಡ್ತೀನಿ. ಇವತ್ತಂತೂ ವೆದರ್ ಹೇಗಿದೆ ಅಂತ ಅಂದರೆ ಬಿಸಿಲತ್ತುತ್ತೆ, ಮತ್ತು ಸೋನೆ ಥರ ಬರುತ್ತೆ, ಮತ್ತು ಸೋನೆ ಕಮ್ಮಿ ಆಗುತ್ತೆ, ಬಿಸಿಲತ್ತುತ್ತೆ, ಆ ಥರ ಇದೆ ವೆದರ್ ಇವತ್ತು. ನೀನು ನೋಡಿ ಇಲ್ಲಿ ಎಷ್ಟೊಂದು ಮೇವಿದೆ. ಇವಳು ನಿಂತಿದ್ದಾಳೆ ಸುಮ್ಮನೆ ಮೇಯೋದು ಬಿಟ್ಟು. ಇವಾಗ ಎಲ್ಲರೂ ಸಹ ರಾಗಿ ಬಿಟ್ಟಿದ್ದಾರೆ, ಎಲ್ಲೂ ಮೇಯ್ಸೋದಕ್ಕೆ ಜಾಗ ಇಲ್ಲ. ನಾವು ಇವರಿಗೋಸ್ಕರನೇ ನಮ್ಮನೇಲಿ ಹಸುಗಳಿಗೆ ಮೇಯೋದಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಈ ಸಲ ರಾಗಿ ಬಿಡಲಿಲ್ಲ ಹೊಲಕ್ಕೆ. ನೋಡಿ ಅಮ್ಮ ಕೈಗೆ ಮುರಿದಾಕಿ ಸುಮ್ಮನಿರವ. ಫ್ರೆಂಡ್ಸ್, ಈಗ ಇದನ್ನು ನೋಡಿ ಎಲ್ಲ ಫುಲ್ಲು ಹೆಂಗೆ ಚೆನ್ನಾಗಿ ಮೇದಿದೆ ಅಂತವ ನೋಡಿ. ಈಗ ಇನ್ನೊಂದು ಕಟ್ಬಿಟ್ಟು ಹಾಡು ಬಿಟ್ಕೊಂಬಿಟ್ಟು ಬರ್ತೀನಿ. ತಿವ್ದಿ ಆಮೇಲೆ ಕೊಂಬು ನೋಡಿ ಹೆಂಗಿದೆ, ಸಣ್ಣದ್ರಲ್ಲಿ ಇದನ್ನು ಕೊಂಬು ಸೀಸಲಿಲ್ಲ, ಹಿಂಗಿದೆ ಕೊಂಬು. ಅಪ್ಪಿ ತಪ್ಪಿ ಕಟ್ಬೇಕಾದ್ರೆ ಏನಾದ್ರು ಕೆಳಗೆ ಬಗ್ಕೊಂಡ್ರೆ ಸೀದಾ ಕಣ್ಣಿಗೆ ಎಟ್ಟುತ್ತೆ, ಹಂಗವೆ. ಫ್ರೆಂಡ್ಸ್, ಹಾಗೇ ಇಲ್ಲಿ ನೋಡ್ಬೋದು, ನಾನು ಹಸುನ ಕಟ್ಬಿಟ್ಟು ಹಾಡು ಬಿಟ್ಕೊಂಬಿಟ್ಟು ಬಂದಿದ್ದೀನಿ. ಹಾಡಿಲ್ಲಿ ಮೇಯ್ತಾ ಇದ್ದೇವೆ. ಇದು ಎಂಥ ಗಿಡ ಅಂತ ಗೊತ್ತಿಲ್ಲ ನೋಡಿ. ನಾನು ಎಷ್ಟು ಉದ್ದ ಇದ್ದೀನಿ ಅಷ್ಟು ಉದ್ದನೂ ಗಿಡ ಐತೆ. ಒಂಥರ ಮೂಗ್ಬೊಟ್ಟಿನ ಥರ ಕಾಯಿದಾವೆ ಇದರಲ್ಲಿ. ಏನು ಗಿಡ, ನಾನು ಇದನ್ನು ಬೆಣ್ಣೆ ಸೊಪ್ಪಿನ ಗಿಡ ಅಂತ ಕರಿತೀನಿ. ಇದ್ರದ್ದು ರಿಯಲ್ ನೇಮ್ ಏನು ಅಂತ ಗೊತ್ತಿಲ್ಲ. ಹೊಲದೊಳಗೆಲ್ಲ ಫುಲ್ಲು ಇದೆ. ಒಂದೊಂದು ಆಡು ತಿಂತವೆ, ಒಂದೊಂದು ಆಡು ತಿನ್ನಲ್ಲ ನೋಡಿ. ಈ ಆಡು ತಿಂತಾ ಇದೆ, ಒಂದೊಂದು ಆಡು ತಿನ್ನೋದಿಲ್ಲ. ಇಲ್ಲಿ ಮೇಯೋಕ್ಕೆ ಅಂತ ಕಟ್ಟಿದ್ದೀನಿ. ಸ್ವಲ್ಪ ನಾನು ಹುಲ್ ಕುಯ್ಬೇಕು. ಈಗ ಇಲ್ಲೇ ಮೇಯ್ತಾ ಇರ್ತವೆ. ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಕುಡ್ಲು ಮತ್ತು ಡಬ್ಬು ಹುಲ್ ತುಂಬ್ಕೊಂಡು ಹೋಗೋಕ್ಕೆ ತೊಗೊಂಬಿಟ್ಟು ಬರ್ತೀನಿ. ಇದ್ರೊಳಗೆ ಏನು ಮಲಗಿದ್ರು ಕಾಣಿಸಲ್ಲ ಫ್ರೆಂಡ್ಸ್. ಹಾವುಗಳು ಇದ್ರೂ ಕಾಣಿಸಲ್ಲ ನೋಡಿ, ಹೆಂಗೆ ಬೆಳ್ಕೊಂಡಿದೆ ಅಂತವ ನೋಡಿ. ಫುಲ್ಲು ಎಲ್ಲ ಹುಲ್ಲು ಗಿಡ ಎಲ್ಲ ಫುಲ್ ಬೆಳ್ಕೊಂಡಿದೆ. ಫಸ್ಟು ನಾನು ಮೇಯ್ಸಿರಲಿಲ್ಲ, ಎಲ್ಲ ಒಂದೊಂದು ದಿನ ಮೇಯ್ಸಿದ್ದೆ, ಹಸು ಮೇಯ್ಸಿರಲಿಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಗಿಡ ಬೆಳ್ಕೊಂಡಿದೆ. ಇನ್ನು ಮುಂದೆ ಹಸುಗಳನ್ನ ಇದರಲ್ಲೇ ಮೇಯ್ಸ್ತೀನಲ್ಲ, ಆವಾಗ ಕಮ್ಮಿ ಆಗುತ್ತಿಲ್ಲಿ. ಒಂದು ಹಲಸಂದೆಕಾಯಿ ಸಿಕ್ತು, ಚೆನ್ನಾಗಿಲ್ಲ ಇದು. ಒಳಗಡೆ ಕಾಳೆಲ್ಲ ಒಂಥರ ಆಗಿದೆ, ಕಲರ್ ಚೇಂಜ್ ಆಗಿದೆ. ಇಲ್ಲೇ ಮೇಯ್ತಾ ಇರಲಿ. ನಾನು ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಕುಡ್ಲು ಮತ್ತು ಡಬ್ಬು ತೊಗೊಂಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಹುಲ್ ಕೊಯ್ಯೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಮತ್ತೆ ಸೋನೆ ಥರ ಸ್ಟಾರ್ಟ್ ಆಯಿತು. ನೋಡೋಣ, ಬೇಗ ಜಲ್ದಿ ಕುಯ್ಕೊಂಡು ಇವಾಗ ಮನೆ ಹತ್ರಕ್ಕೆ ಹೋಗ್ತೀನಿ. ಫ್ರೆಂಡ್ಸ್, ಹಾಗೇನೆ ಇವಾಗ ಹುಲ್ಲು ಕುಯ್ತಾ ಇದೆ. ಮೇಲ್ಗಡೆಯಿಂದ ಸೋನೆ ಬರ್ತಾನೆ ಇತ್ತು, ಅದಕ್ಕೆ ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕುಯ್ತಾ ಇದ್ದೆ. ಫ್ರೆಂಡ್ಸ್, ಹಾಗೇ ನಾನು ಅಮ್ಮನ ಮನೆಗೆ ಹೋಗಿದ್ನಲ್ಲ, ನಿಜವಾಗ್ಲೂ ತುಂಬ ಖುಷಿಯಾಗಿತ್ತು ನನಗೆ. ನಾನು ಫಸ್ಟೆಲ್ಲ ಹೋಗ್ಬೇಕಾದ್ರೆ ಅಮ್ಮ ಇದು ಏನಾದ್ರು ನಾನು ಬರ್ತೀನಿ ಅಂತ ಗೊತ್ತಾಗೇ ಅಲ್ಲೇ ಏನಾದ್ರು ಸ್ಪೆಷಲ್ ಮಾಡಿಟ್ಟಿರೋದು. ಆ ದಿನಗಳು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ನನ್ನ ಮಗಳು ಬರ್ತಾಳೆ ಇವತ್ತು ಅಂತ ಅಂದ್ಬಿಟ್ಟು ಏನಾದ್ರೂ ಮಾಡಿಬಿಟ್ಟು ಇಟ್ಟಿರೋದು. ಆ ದಿನಗಳು ನೆನೆಸ್ಕೊಂಡ್ರೆ ಆ ದಿನಗಳು ಮತ್ತೆ ಏನಕ್ಕೆ ವಾಪಸ್ ಬರಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ. ಈಗಲೂ ಸಹ ಆವಾಗ ನಮ್ಮ ಅಮ್ಮನ ನೋಡೋದಕ್ಕೆ ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದೆ, ಈಗಲೂ ಅಷ್ಟೇ ನಮ್ಮ ಅಪ್ಪನ ನೋಡೋಕ್ಕೆ ಅಷ್ಟೇ ಖುಷಿಯಿಂದ ಹೋಗ್ತೀನಿ. ಫ್ರೆಂಡ್ಸ್, ನೋಡಿ ಇವತ್ತು ಎಷ್ಟೊಂದು ಹುಲ್ಲನ್ನ ಕೊಯ್ದಿದ್ದೀನಿ. ಸೋನೆ ಥರ ನುಗ್ತಾ ಇದೆ. ಇವಾಗ ಮನೆ ಹತ್ರ ತಗೊಂಡೋಗ್ತೀನಿ. ನಾಡು ಎಲ್ಲಿ ಅಡುಗೆ ಸೊಸೆ ತಿಂತಾ ಇದ್ದಾವೋ ಗೊತ್ತಿಲ್ಲ. ಮನೆ ಹತ್ರಕ್ಕೆ ಇಟ್ಬಿಟ್ಟು ಇವಾಗ ಆಡು ನೋಡೋದಕ್ಕೆ ಬರ್ತೀನಿ. ಇವಾಗ ಫ್ರೆಂಡ್ಸ್, ಹುಲ್ಲನ್ನ ಮನೆ ಹತ್ರಕ್ಕೆ ತಗೊಂಡೋಗಿ ಇಟ್ಬಿಟ್ಟು ಬಂದೆ.
ಹಾಗೆ ನಂದು ಸೀಬೆಹಣ್ಣಿತ್ತು, ಸೀಬೆಹಣ್ಣು ತೊಗೊಂಬಂದೆ. ನನ್ನ ಆಡುಗಳು ಇಲ್ಲಿ ಮೇಯ್ತಾ ಇದ್ದಾವೆ. ಇವತ್ತು ಏನು ಅಂತ ಅಂದರೆ 2 ದಿನದಿಂದ ನಾನು ಹುಲ್ಲೇ ಕುಯ್ದಿರಲಿಲ್ಲ. ಇನ್ನೊಂದು ಏನು ಅಂದರೆ ನಮ್ಮ ಯಜಮಾನರು ಮನೆ ಹತ್ರ ಇದ್ದರೆ ನಾನು ಕೆಲಸ ಮಾಡೋಕ್ಕೆ ಚೋಡಿ ಮಾಡ್ತೀನಿ, ಕೆಲಸನೇ ಮಾಡೋದಿಲ್ಲ, ಯಾವ ಕೆಲಸನೂ ಆಗೋದೇ ಇಲ್ಲ. ಅದೇ ಅವರು ಮನೆಯಲ್ಲಿಲ್ಲ ಅಂತ ಅಂದರೆ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತೀನಿ. ಅದೇ ಅವ್ರ ಮನೆ ಹತ್ರ ಇದ್ದರು ಅಂದರೆ ಹುಲ್ಲು ಕುಯ್ಯೋದಿಲ್ಲ, ಮತ್ತು ಆಡನ್ನೂ ಸಹ ಮೇಯಿಸೋದಿಲ್ಲ, ಆಡನ್ನೂ ಸಹ ಮನೆ ಹತ್ರನೇ ಕಟ್ಟಿರ್ತೀನಿ. ಇನ್ನು ಹುಲ್ಲು ಸಹ ಒಣಹುಲ್ಲು ಹಿಡ್ದಾಕ್ತೀನಿ. ಅವರಿತ್ತು ಅಂದರೆ ಯಾವ ಕೆಲಸನೂ ಆಗೋಲ್ಲ. ಈ ತಾಯ್ದಿರು ಮಕ್ಳದಿರು ತಾಯಿ ಇದ್ದಾಗ ಹೆಂಗೆ ಚೋಡಿ ಮಾಡ್ತವೆ ಕೆಲಸ ಮಾಡೋದಕ್ಕೆ, ಹಂಗೆ ನಾನು ನಮ್ಮ ಯಜಮಾನ್ರಿದ್ದಾಗ ಕೆಲಸ ಮಾಡೋದಕ್ಕೆ ಚೋಡಿ ಮಾಡ್ತೀನಿ. ಮಾಡ್ಕೊಂಡ್ರಾಯ್ತದೆ, ಇಲ್ಲ ಅವ್ರು ಮಾಡ್ತಾರೆ ಅಂತ ಲೇಸಿಯಾಗಿರ್ತೀನಿ. ಅವರಿಲ್ಲ ಅಂತ ಅಂದರೆ ನೋಡಿ ಪಟ ಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊತೀನಿ. ಇಲ್ಲ ಆಡು ಮೇಯ್ಸೋದಕ್ಕೆ ಬಿಟ್ಟಿದ್ದೆ, ಹುಲ್ಲು ಕುಯ್ಕೊಂಡು ಮನೆ ಹತ್ರಕ್ಕೆ ತಗೊಂಡೋಗಿಟ್ಟೆ. ಮತ್ತು ನೆಕ್ಸ್ಟು ಇಲ್ಲೇ ಆಡಿನ ತಕ್ಕ ಬಂದೆ. ಮಧ್ಯಾಹ್ನ ಇವತ್ತು ಊಟ ಮಾಡಲಿಲ್ಲ, ಅದಕ್ಕೆ ಒಂದು ಸೀಬೆಹಣ್ಣು ತೊಗೊಂಬಂದಿದ್ದೀನಿ. ಸೋನೆ ಥರ ಉದುರುತ್ತಾ ಇದೆ. ಇವಾಗ ಸ್ವಲ್ಪ ಹೊತ್ತು ಮೇಯ್ಸ್ಕೊಂಬಿಟ್ಟು ಮನೆ ಹತ್ರಕ್ಕೆ ತಗೊಂಡೋಗಿ ಕಟ್ಟಾಕ್ತೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ 5:15 ಆಗೈತೆ ಸಂಜೆ. ನಾನು ಆಡು ಮಿಸ್ಕೊಂಬಂದು ಕಟ್ಟಾಕ್ತೆ, ಮತ್ತು ಹಸು ಇಟ್ಕೊಂಬಂದು ಕಟ್ಟಾಕಿದ್ದೀನಿ. ಹಸುಗೆ ತಿಂಡಿನ ನೆನೆ ಹಾಕಿದ್ದೀನಿ. ಈಗ ಆಡಿಗೆ ಜೋಳ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇಲ್ಲಿ ಹೊಸ ಕೊಟ್ಟಿಗೆ ಒಳಗೆ ಇವತ್ತು ಆಡುಗಳನ್ನ ಕಟ್ಟಾಕಿದ್ದೀನಿ. ಅವು ಫಸ್ಟು ಬರ್ತಾ ಇರಲಿಲ್ಲ, ಒಂದೊಂದೇ ಎಳ್ಕೊಂಡು ಹೋಗ್ಬಿಟ್ಟು ಕಟ್ಟಾಕಿದ್ದೀನಿ. ಆ ಕೋಳಿಗಳನ್ನ ಇವತ್ತು ಇಲ್ಲೇ ಕೌಚಾಕಬೇಕು. ಹೆಂಗೆ ಕೌಚಾಕೋದು ಅಂತ ಗೊತ್ತಿಲ್ಲ. ಅದೇ ಕರೆದ್ಬಿಟ್ಟು ಮೇವಾಕ್ಬಿಟ್ಟು ಕದ ಎಳ್ಕೋಬೇಕು, ಡೋರ ಮುಂದಕ್ಕೆ ಎಳ್ಕೋಬೇಕು. ನೋಡೋಣ ಬರ್ತವೆ ಏನೋ ಗೊತ್ತಿಲ್ಲ. ಇವಾಗ ಫಸ್ಟು ಆಡಿಗೆ ಜೋಳನ ಇಡ್ತೀನಿ. ಬಾ ನೀನು ತಿಂಡಿ ತಿನ್ನಿವಂತೆ. ಅಲ್ಲ ಸರ ಇನ್ನು ಕೊಟ್ಟಿಲ್ಲ ನೀನು. ಒಳಗಡೆ ಫುಲ್ಲು ಗಲೀಜು ಮಾಡವು, ಒಳಗಡೆನೇ ಬಾತ್ರೂಮ್ಗೆ ಹೋಗವು, ಒಳಗಡೆ ರೀಸಸ್ ಮಾಡವು. ನನಗಂತೂ ಬಾಚಾಕ್ ಅವತ್ತಿಂದಲೂ ಒಂದು ವಾರದಿಂದಲೂ ಬಾಚಾಕ್ ಸಾಕಾಯಿತು. ಅದಕ್ಕೆ ಈಚೆ ಕಟ್ಸಿದ್ದೀನಿ, ಒಂದು ಈಚೆ ಕಟ್ಸಿದ್ದೀನಿ, ಇನ್ನೊಂದು ಅದ್ರ ಜೊತೆನೇ ಮಲಗಿದೆ. ಅವು ಎಂಥ ಜಾಗದಲ್ಲೋ ಗಲೀಜು ಮಾಡವು ಅಂದರೆ ಎಲ್ಲರೂ ಮೂಟೆ ಇಟ್ಟಿರ್ತೀವಲ್ಲ ಅಂಥ ಜಾಗದಲ್ಲೋ ಗಲೀಜು ಮಾಡವು. ಅದಕ್ಕೋಸ್ಕರನೇ ಇವತ್ತು ಈಚೆ ಕಟ್ಟಾಕಿದ್ದೀನಿ. ಒಂದು ವಾರ ಅಷ್ಟೇ ಒಳಗಡೆ ಬಿಟ್ಟಿದ್ದು, ಇವತ್ತು ಈಚೆ ಹಾಕಿದ್ದೀನಿ. ನೋಡಿ, ಅವಳು ತಿನ್ನಲಿಲ್ಲ, ಇವಳು ತಿಂತಾ ಇದ್ದಾಳೆ. ಅವಳಿಗೆ ಯಾಕೋ ಗೊತ್ತಿಲ್ಲ. ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 7 ಗಂಟೆ ಆಗಿದೆ. ನನ್ನ ಕೋಳಿಗಳು ಫಸ್ಟ್ ಅಲ್ಲೆಲ್ಲಿ ಕಾಂಪೌಂಡ್ ಒಳಗೆ ಕುತ್ಕೊಳ್ಳವು. ಇವತ್ತು ಇಲ್ಲಿ ರೆಡಿಯಾಗೈತಲ್ಲ ಕೊಟ್ಟಿಗೆ ಒಳಗೆ ಓಡಿಸೋಣ ಅಂತ ಅಂದರೆ 1 ಗಂಟೆಯಿಂದ ಓಡಿಸಾಡ್ತಾ ಇದ್ದೀನಿ ಅವನ್ನ. ಅವು ಹೋಗ್ತಾನೆ ಇಲ್ಲ. ನೋಡಿ, ಇಲ್ಲಿ ನಿಂತಿದ್ದಾವೆ, ನೋಡಿ ಇಲ್ಲೇ ಬರ್ತವೆ. ನೋಡಿ, ಈ ಹುಂಜ ಕರ್ಕೊಂಡು ಹೋದ್ರೆ ಸರಿ ಆಗುತ್ತೆ, ಇದು ಒಳಿಕೆ ಓಡ್ಬರ್ತದೆ, ಒಳಿಕೆ ರೂಢಿ ಆಗ್ಬಿಟ್ಟು. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ನೈಟು 8:15 ಆಗೈತೆ. ಇವಾಗ ಅಡುಗೆ ಮಾಡಬೇಕು. ಇಷ್ಟವರೆಗೂ ಟಿ ವಿ ನೋಡ್ಕೊಂಡು ಕುಂತಿದ್ದೆ ಟೈಮ್ ಪಾಸ್ ಮಾಡ್ಕೊಂಡು. ಈಗ ಏನಾದರೂ ಅಡುಗೆ ಮಾಡಬೇಕು. ಬೆಳಗ್ಗೆದು ಸ್ವಲ್ಪ ರೈಸ್ ಇದೆ. ಹಿಡಿಚೆ ಹಿಡಿ ನಡಿ, ಇದು ಆಚೆ ಆಮೇಲೆ ಹಾಲಾಕ್ತೀನಿ. ಬೆಳಗ್ಗೆದು ರೈಸ್ ಇದೆ, ಸ್ವಲ್ಪ ತರಕಾರಿ ಸಾಂಬಾರು ಇದೆ. ಅದಕ್ಕೆ ಇವಾಗ ನೋಡೋಣ. ಬೆಳಗ್ಗೆನೂ ಮುದ್ದೆ ಮಾಡಿದ್ದೆ, ಮಧ್ಯಾಹ್ನನೂ ಬೆಳಗ್ಗೆನೂ ಮುದ್ದೆ, ಮಧ್ಯಾಹ್ನನೂ ಮುದ್ದೆ ಮಾಡಿಕೊಟ್ಟಿದ್ದೆ ಯಜಮಾನ್ರಿಗೆ. ಇವಾಗ ಸಾಂಬಾರಿದೆ, ರೈಸ್ ಇದೆ ಬೆಳಗ್ಗೆದು. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ನೋಡಿ, ಹೆಸರು ಬೇಳೆ ನೆನೆ ಹಾಕಿದ್ದೀನಿ, ಸೌತೆಕಾಯಿ, ಹೆಸರು ಬೇಳೆದು ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಮುದ್ದೆ ನೋಡೋಣ, ಯಜಮಾನ್ರು ಬಂದಾಗ ಕೇಳ್ತೀನಿ ಮುದ್ದೆ ಮಾಡಬೇಕಂತ ಅಂದ್ಬಿಟ್ಟು. ಮುದ್ದೆ ಮಾಡಿಕೊಡು ಅಂದರೆ ಮುದ್ದೆ ಮಾಡ್ಕೊಡ್ತೀನಿ. ಯಾಕೆಂದರೆ ಬೆಳಗ್ಗೆನೂ ಮುದ್ದೆ ಊಟ ಮಾಡಿದ್ದಾರೆ, ಮಧ್ಯಾಹ್ನನೂ ಊಟ ಮಾಡಿದ್ದಾರೆ. ಇವಾಗ ಮುದ್ದೆ ಕೇಳೋದಿಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತು ನೋಡಿ, ಬೆಳಗ್ಗೆದು ರೈಸು ಇನ್ನೂ ಕುಕ್ಕರಲ್ಲಿ ಇಷ್ಟಿದೆ. ಮತ್ತೆ ಏನು ರೈಸ್ ಏನು ಮಾಡೋದಕ್ಕೆ ಹೋಗಲ್ಲ. ಇವಾಗ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಸೌತೆಕಾಯಿ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಬನ್ನಿ. ಪುಟಾಣಿಗಳ ಯಾರು ಹೋಗ್ತೀರ ಅಲ್ಲಿಗೆ?
ಯಾರು ಹೇಳ್ತೀರಿ ಬಿರಾಳಲ್ಲಿ? ಬನ್ನಿನೇ ಬನ್ನಿನೇ ಬಾ ಬಾ ಬಾ. ಎಲ್ಲೋದ? ನನ್ನ ಕಾಲಲ್ಲ, ನನ್ನ ಕಾಲಲ್ಲ ಕಣವ, ಅಲ್ಲಿ ಕಾಲು ಇಟ್ಕೋ ಹೋಗು. ತರಲಿ ನನ್ನ ಕಾಲಲ್ಲ. ಇಲ್ಲಿ 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 ಪಾಠ ಇಲ್ಲ ಇಲ್ಲವೇ. ಅವನಿಗೆ ಚುಳಿ ಕೊರಕ್ತಾನೆ, ನಮ್ಮ ಅಜ್ಜಿ ಕೊರಕ್ತಾನೆ. ಇವನು ಇಷ್ಟ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಫ್ರೆಂಡ್ಸ್. ಇವಾಗ ಟೈಮ್ ಬಂದು ಬೆಳಗ್ಗೆ 6:30 ಆಗೈತೆ. ನಾನು ಹಾಲು ಕರ್ಕೊಟ್ಟೆ, ಯಜಮಾನ್ರು ಹಾಲು ತಗೊಂಡು ಹೋದ್ರು. ಇವಾಗ ಕೋಳಿಗಳನ್ನೆಲ್ಲ ಕೌಚ್ ಹಾಕಿದ್ನಲ್ಲ, ಇವಾಗ ಇಲ್ಲಿ ಬಿಡೋಣ ಅಂತ ಬಂದಿದ್ದೀನಿ. ಸಖತ್ತು ಚಳಿ ಇದೆ, ಅದಕ್ಕೆ ತಲೆಗೆ ಬಟ್ಟೆ ಸ್ವೆಟರು ಎಲ್ಲ ಬಿಟ್ಟಿದ್ದೀನಿ. ಓಡಿ 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 ನಮ್ಮ ಆಡುಗಳು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಾರೆ. ಡೈಲಿ ಅಲ್ಲಿ ಆ ಕೊಡಕೆಯಲ್ಲಿ ಮಲ್ಕತಾನೆ ಇರಲಿಲ್ಲ, ಫುಲ್ಲು ಗಜ್ಜೆ ತ್ಯಾಗ ಅಂತ ಅಂದ್ಬಿಟ್ಟು ಇವತ್ತು ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಾರೆ. ನಾನು ಮೇಸಕ್ಕೆ ಹೊಡ್ಕೊಂಡು ಹೋಗಿದ್ದ, ಅಲ್ಲಿ ನಿದ್ದೆ ಮಾಡವು, ರಾತ್ರಿ ಹೊತ್ತು ನಿದ್ದೆ ಮಾಡ್ದಲೇ ಅಲ್ಲಿ ಹೋಗ್ಬಿಟ್ಟು ನಿದ್ದೆ ಮಾಡವು. ಇವತ್ತು ಚೆನ್ನಾಗಿ ನಿದ್ದೆ ಮಾಡವೆ ಫ್ರೆಂಡ್ಸ್. ಹಾಗೇನೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೆ. ಒಂದು ಕುಕ್ಕರ್ ಇಟ್ಬಿಟ್ಟು ಅದನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಸ್ವಲ್ಪ ಕಾಳುಮೆಣಸು ಹಾಕಿದ್ದೀನಿ. ಇವಾಗ ನಾನು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಇದಾದಮೇಲೆ ಬಟಾಣಿ ಹಾಕ್ತಾಯಿದ್ದೀನಿ. ನಾನು ನೈಟ್ ಇದನ್ನು ನೆನೆ ಹಾಕಿಟ್ಟಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಕ್ಯಾರೆಟು ಮತ್ತು ಹುಳ್ಳಿ ಚೊಟ್ಟು, ನೆಕ್ಸ್ಟು ಆಲೂಗೆಡ್ಡೆ ಮತ್ತು ನವಿಲು ಕೋಸು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಹೂಕೋಸನ್ನ ಇದನ್ನು ಕ್ಲೀನ್ ಮಾಡಿಬಿಟ್ಟು ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಎತ್ತಿಟ್ಟಿದ್ದೆ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕಿದ್ದು. ಹಾಗೆಯೇ ಇವಾಗ ರುಬ್ಬಿರೋ ಮಸಾಲೆನೂ ಸೇರಿಸ್ತಾ ಇದ್ದೀನಿ. ನಾನು ಏನೇನು ರುಬ್ಬಿದ್ದೀನಿ ಅಂದರೆ ಒಂದು 2 ಟೊಮೊಟೊ, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಸಹ ರುಬ್ಬಿದ್ದೀನಿ. ಇದನ್ನು ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅಂದರೆ ನಮಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚಿಕನ್ ಮಸಾಲ ಮತ್ತು ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್ ಅಕ್ಕಿನ ನಾನು ತೊಳೆದಿದ್ದೀನಿ. ಇವಾಗ ಅಕ್ಕಿನ ಹಾಕ್ತಾ ಇದ್ದೀನಿ. ಇವಾಗ ಅಕ್ಕಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗ್ತಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಲಾವ್ ರೆಡಿ ಆಗುತ್ತೆ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ಆದರೆ ಇವತ್ತು ಒಂದು ಸ್ವಲ್ಪ ಏನೋ ಸ್ಪೆಷಲಾಗಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.